ಹೇಗೆಂಡು, ಈ ಮದುವೆ ಹೇಗೆಂಡು, ಅವನು ಹೇಗೆ, ಇವ್ರದ್ದು 100 ಚರ್ಚೆ. ಇವರ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನನ್ನ ಮಗ ಹಾಗಿದ್ದಾನೆ, ನನ್ನ ಮಗ ಹೀಗಿದ್ದಾನೆ, ಅವನದಲ್ಲಿ ಇಷ್ಟು ಮಾರ್ಕ್ ಬರ್ತಿದ್ದಾನೆ, ಅವನು ಅಷ್ಟು ಮಾರ್ಕ್ ಹೋಗಿದ್ದಾನೆ, ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಾನೆ, ಸಂಸ್ಕೃತಿ ಕಾರ್ಯಕ್ರಮ ಭಾಗವಹಿಸಿದ್ದಾನೆ. ಎಷ್ಟು ನೀವು ಚರ್ಚೆ ಮಾಡ್ತೀವಿ? ನಿಮ್ಮ ಮಕ್ಕಳ ಬಗ್ಗೆ ನೀವು ಪುರ್ಸೊತ್ತು ಮಾಡೋದಿಲ್ಲ, ನೀವು ಚರ್ಚೆ ಮಾಡೋದಿಲ್ಲ. ಇವ್ರು ದೊಡ್ಡ ಜನ ಆಗ್ಬೇಕಂದ್ರೆ ನೀವು ಶಿಕ್ಷಕ ಹೇಳಿಕೊಟ್ರೆ ಮಾತ್ರ ಅವರು ಶಿಕ್ಷಕ ವರ್ಗದವರು ಸ್ವಂತ ಮಕ್ಕಳು ನೋಡುವ ಹಾಗೆ ಅವರಿಂದ ಆಗುವ ಎಲ್ಲ ಪ್ರಯತ್ನ ಮುಖಾಂತರ ಮಾಡ್ತಾರೆ. ನಿಮ್ಮ ಜವಾಬ್ದಾರಿಯಿಂದ ನಾನು ಹೇಳಿ, ನೀವು ಬರೀ ಶಾಲೆಗೆ ಸೇರಿಸಿ ಬಿಟ್ಟರೆ ಆಗುದಿಲ್ಲ. ಟೀಚರ್ ಕೊಟ್ಟಂತ ಹೋಮ್ವರ್ಕ್ ನ ಬ್ಯಾಗ್ ಅನ್ನು ಮನೆಗೆ ತಂದಾಗ ನೀವು ಅದನ್ನು ಓಪನ್ ಮಾಡದಿದ್ರೆ ಅವನು ಕೂಡ ಅಲ್ಲಿ ಇರ್ತಾನೆ, ಮರುದಿವಸ ಬರ್ತಾನೆ, ಟೀಚರ್ ಬೈತಾರೆ, ಮತ್ತೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಅದೇ ಅವನು ಬಂದು ಬ್ಯಾಗ್ ಅಂತ ತಗೊಂಡಾಗ ಓಪನ್ ಮಾಡಿ ಏನು ಹೋಮ್ವರ್ಕ್ ಕೊಟ್ಟಿದ್ರೆ ಮಾಡಿಸಿ ಅವ್ನು ಕಲಿಸಿದ್ರೆ ಮರುದಿವಸ ಹೋಗಬಲ್ಲ ಆತ್ಮವಿಶ್ವಾಸ ಧೈರ್ಯ ಮುಖಾಂತರ ಕ್ಲಾಸಿಗೆ ಹೋಗ್ತಾನೆ. ಅದೇ ಅವನಿಗೆ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಇದು ನಿಮ್ಮ ಜವಾಬ್ದಾರಿ ಆಗಿದೆ. ನೀವು ತಾಯಂದಿರು ಆಲೋಚನೆ ಮಾಡ್ಬೋದು, ನಾನೇ ಕಲೀಲಿಲ್ಲ, ನಾನು ಇವರಿಗೆ ಏನು ಕಲಿಸ್ತಂತ ನೀವು ಆಲೋಚನೆ ಮಾಡ್ಬೋದು. ನನ್ನ ತಂದೆ ಶಾಸಕರಾಗಿದೆ, ನನ್ನ ತಾಯಿ 4ನೇ ಕ್ಲಾಸ್ ಕಲ್ತದ್ದು. ನನ್ನ ತಾಯಿಯ ತಂದೆಯವರು ಕೋಲ್ಪೆ, ತಾಯಿಯ ಊರು ಕಡಬ. ಅವ್ರು ಬರೀ ಕಲ್ತ 4 ಇಲ್ಲಿ ಇದೇ ಶಾಲೆಗೆ ಬಂದಿರ್ಬೇಕಿದ್ರೆ ಕಡಬ ಶಾಲೆ ಗೊತ್ತಿಲ್ಲ. ಉಸ್ಮಾನ್ ಹೇಳ್ಬಂದು ಏ ಶಾಲೆ ಬೈನೆ ಇದೇ ಶಾಲೆಗೆ ಇಲ್ಲಿದ್ದಾಗ ಮತ್ತೆ ಅವ್ರು ಬಂದು ಮಂಗಳೂರಿಗೆ ಸೆಟ್ಲ್ ಆದರು. ಮಂಗಳೂರಿನಲ್ಲಿ ಟೀಚರ್ ಬಂದು ಅವ್ರು ಕಲಿಸ್ತಾ ಇದ್ರು, ಅಲ್ಲಿ ಶಾಲೆ ಮನೆಗೆ ಬಂದು ಕಲಿಸ್ತಾ ಇದ್ದದ್ದು. ಇವರೆಲ್ಲ ಕ್ಲಾಸ್ಮೇಟ್ಸ್, ನನ್ನ ತಾಯಿ ಮತ್ತೆ ಉಸ್ಮಾನ್ ಹಾಕೆಲ್ಲ ಇದರಲ್ಲಿ. ಸೊ ನನ್ನ ತಾಯಿ ಕಲಿದ್ರೆ 4ನೇ, ನನ್ನ ತಂದೆ ಶಾಸಕರಾಗಿದೆ. ನನಗೆ ಈಗಲೂ ಕೂಡ ನೆನಪಾಗ್ತದೆ, ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಓದು ಅಂತ ನಮ್ಮ ಜೋರು ಮಾಡ್ತಿದ್ರು. ಅದು ಓದಿ ನಾನು ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ಮಂತ್ರಿ ಆಗ್ತೇನೆ, ವಿಧಾನಸಭೆ ಸಭಾಧ್ಯಕ್ಷ ಕನಸು ಕಾಣಲಿಲ್ಲ. ಅದು ಓದಿಗೊಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆ ಕೆಲಸ ನಿಮ್ಮೆಲ್ಲರ ಪ್ರೋತ್ಸಾಹ ಕೊಡೋ ಕೆಲಸ, ನಿಮ್ಮೆಲ್ಲರ ತಾಯಿಂದರ ಇವತ್ತು ತಂದೆಂದರ ಕೆಲಸ ಇವತ್ತು ನಾನು ಆಗ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸ್ಥಾನಕ್ಕೆ ತಗೊಂಡು ಬಂದ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಎಲ್ಲ ವಿದ್ಯಾರ್ಥಿ ಶುಭಾಶಯ ಸಲ್ಲಿಸಿ ಎಲ್ಲರಿಗೂ ದೊಡ್ಡ ಸ್ಥಾನಕ್ಕೆ ಹೋಗಲಿ, ನಿಮ್ಗೆಲ್ಲರೂ ಕೂಡ ಗೌರವ ಬರಲಿ. ನಾನು ಈ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಕೂಡ ನಾನು ಅಭಿನಂದಿಸಿ ಇಚ್ಛಿಸ್ತೇನೆ. ಬೇರೆ ಬೇರೆ ಸಮಸ್ಯೆ ಇದ್ರೂ ಕೂಡ ತಾವೆಲ್ಲರೂ ಕೂಡ ಬಂದು ಸ್ವಂತ ಮಕ್ಕಳಾಗಿ ಪಾಠ ಕೊಟ್ಟು ಅವ್ರಿಗೆ ಕಲಿಸುವಂಥ ಸಂದರ್ಭದಲ್ಲಿ ಶಾಲಾ ಸಮಿತಿಯವರು ಎಲ್ಲ ಜವಾಬ್ದಾರಿ ಏನಿದೆ ಸಂಪೂರ್ಣವಾದ ಸಹಕಾರ ಕೊಡಬೇಕು. ನನ್ನ ಶಾಲಾ ಸಮಿತಿ ಅಂದರೆ ಶಾಲಾ ಕಾಲೇಜಿಗೆ ನನ್ನ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರಿಗೆ ನಾನೆಲ್ಲ ಒಂದು ಟ್ರೈನಿಂಗ್ ತಗೊಳ್ತೇನೆ. ಎಂಥ ಟ್ರೈನಿಂಗ್? ನಾನು ಹೇಳುದು, ನೀವು ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯ ಆದ ನಂತರ ನಿಮ್ಮ ಮೊದಲ ಕೆಲಸ ಏನಂತ ಹೇಳಿದರೆ, ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಕರ ಟೆನ್ಷನ್ ಅನ್ನು ಕಡಿಮೆ ಮಾಡಿ. ನೀವು ಟೆನ್ಷನ್ ಜಾಸ್ತಿ ಮಾಡೋ ರೀತಿಯನ್ನು ಕೂಡ ಮಾಡಬೇಕು. ಟೆನ್ಷನ್ ಏನು ಕಡಿಮೆ ಮಾಡಬೇಕು, ಅದನ್ನು ನಾವು ಕೆಲಸ ಮಾಡಬೇಕು. ಯಾಕೆ? ಒಂದು ಟೀಚರ್ ಮತ್ತು ಮಾಸ್ಟರ್ ಕಂಪೌಂಡ್ ಒಳಗಡೆ ನಗಡಿಕೊಂಡು ಬೆಳಗ್ಗೆ ಬಂದರೆ ಮಕ್ಕಳು ಕೂಡ ಮುಖವನ್ನು ನೋಡಿಕೊಂಡು ನೆಗಡಿಕೊಂಡು ಶಾಲೆ ಒಂದು ಉತ್ತಮವಾದ ಮದುವೆ ಪಾಠ ಎಲ್ಲ ನಡೀತದೆ. ನಿಮ್ಮ ಗ್ರಾಚಾರಕ್ಕೆ ಟೀಚರ್ ಮತ್ತು ಮಾಸ್ಟರ್ ಟೆನ್ಷನ್ ಅಲ್ಲಿ ಬಂದು ಇಲ್ಲಿ ಇದ್ರೆ ಇವರ ಮುಖವನ್ನು ಮಕ್ಕಳು ನೋಡಿ ಮಕ್ಕಳು ಕೂಡ ಟೆನ್ಷನ್ ಆಗಿ ಇವರಿಗೆ ಪಾಠ ತಲೆಗೆ ಹೋಗುದಂತ ಪರಿಸ್ಥಿತಿ ಆಗ್ತದೆ. ಅದು ಮಕ್ಕಳು ಟೀಚರ್ಗಳ ಟೆನ್ಷನ್ ಕಡಿಮೆ ಮಾಡುವ ಜವಾಬ್ದಾರಿ ಶಾಲಾ ಸಮಿತಿ ಅಧ್ಯಕ್ಷ ಸರ್ವ ಸದಸ್ಯರುಗಳ ಹೆತ್ತವರ ನಿಮ್ಮೆಲ್ಲರ ದೊಡ್ಡ ಮಟ್ಟದ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದಂಥ ಪ್ರೋತ್ಸಾಹ ಕೊಟ್ಟು ಅವರಿರುವಂಥ ಬುದ್ಧಿಶಕ್ತಿ, ಅವರಿಂದ ನಾಲೆಜ್ಗಳನ್ನು ನಿಮ್ಮ ಮಕ್ಕಳಿಗೆ ಪರಿವರ್ತನೆ ಮಾಡುವಂಥ ಜವಾಬ್ದಾರಿ ನಿಮ್ದಾಗಿದೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಕಲಿಸಿ ಪಾಠದಲ್ಲಿ ಶಾಲೆ ಮಾಡ್ಲಿಕ್ಕೆ ಆಗ್ತದ? ಸೊ ಅವರಿಗಿರುವಂಥ ಎಲ್ಲ ಕೌಶಲ್ಯತೆ, ಎಲ್ಲ ನೈಪುಣ್ಯತೆ, ಎಲ್ಲ ಮಾಹಿತಿಗಳು, ಎಲ್ಲ ವಿಚಾರಗಳನ್ನು ಅದನ್ನು ಬಹುಶಃ ನೀವು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ರೀತಿಯ ವಾತಾವರಣ ನಿಮ್ಗೆಲ್ಲರಿಗೂ ಕೂಡ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ಒಂದು ಶಾಲೆ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ, ಮಕ್ಕಳ ಭವಿಷ್ಯ ಮುಂದೆ ಬಂದು ನಿಲ್ಬೇಕಾದ್ರೆ ತಾವೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಿನ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.